ವಲಯದಲ್ಲಿ ಹಿರಿಯ ಶಾಸಕರ ಅಸಮಾಧಾನ ಕಡಿಮೆ ಆಗ್ತಾ ಇಲ್ಲ. ಅತ್ತ ಖಾತೆ ಹಂಚಿಕೆ ತಲೆನೋವು ಹೆಚ್ಚಾಗಿದೆ. ಭುಗಿಲೆದ್ದ ಶಾಸಕರ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಪಕ್ಷದ ಹಿರಿಯ ನಾಯಕರು ಶತಪ್ರಯತ್ನ ಮಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೊರಡಲಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದೆಹಲಿಗೆ ತೆರಳಲಿದ್ದು ರಾತ್ರಿ 7:50ಕ್ಕೆ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ತಲುಪಲಿದ್ದಾರೆ. ದೆಹಲಿಯಿಂದ ಸುಪ್ರೀಂ ಕೋರ್ಟ್ ವಕೀಲರೊಂದಿಗೆ ಸಿಎಂ ಚರ್ಚೆಯನ್ನ ಮಾಡಿ ನಂತರ ಹೈಕಮಾಂಡ್ ನಾಯಕರನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದೆ ಎಂಬ ಬೇಸರದಲ್ಲಿದ್ದ ದಿನೇಶ್ ಗುಂಡೂರಾವ್ ಮನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಅಸಮಾಧಾನಗೊಂಡಿರುವ ದಿನೇಶ್ ಗುಂಡೂರಾವ್ ಅವರನ್ನು ಡಿಕೆ ಶಿವಕುಮಾರ್ ಸಮಾಧಾನ ಪಡಿಸುವ ಪ್ರಯತ್ನ ಮಾಡಿದ್ದು, ಪಕ್ಷದಲ್ಲಿ ಎಲ್ಲವೂ ಸರಿ ಇದೆ ಎಂಬ ಸಂದೇಶ ರವಾನಿಸಲು ಯತ್ನಿಸುತ್ತಿದ್ದಾರೆ. ಇನ್ನೊಂದು ಕಡೆ ಮಂತ್ರಿ ಶಿವಲಿಂಗೇಗೌಡ, ರಾಮಲಿಂಗಾರೆಡ್ಡಿ, ಹರಿಪ್ರಸಾದ್ ಜೊತೆ ಸಿಎಂ ಚರ್ಚೆ ಮಾಡಿದ್ದು, ಚರ್ಚೆ ವೇಳೆ ಸಲೀಂ ಅಹಮದ್ ಕೂಡ ಭಾಗಿಯಾಗಿದ್ದರು. ಇನ್ನು ಸಿಎಂ ಭೇಟಿ ಬಳಿಕ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ. ಏರುಪೇರಿನ ಬಗ್ಗೆ ಗೊತ್ತಿಲ್ಲ, ಎಲ್ಲವೂ ಆದಷ್ಟು ಬೇಗ ಸರಿಯಾಗುತ್ತೆ. ನಮ್ಮದು ಸೌಜನ್ಯದ ಭೇಟಿ ಅಷ್ಟೇ, ಖಾತೆ ಹಂಚಿಕೆ ಶೀಘ್ರದಲ್ಲೇ ಆಗುತ್ತೆ ಅಂತ ಹೇಳಿದರು. ಕಳೆದ 1.5 ತಿಂಗಳಿಂದನೇ ಬರಬೇಕು, ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ರು. ಇವತ್ತು ಬಂದು ಹೋಗಿದ್ದಾರೆ, ಮತ್ತು ಬಂದು ಮಾತನಾಡ್ಕೊಂಡು ಹೋಗಿದ್ದಾರೆ. ಮತ್ತು ಅನೇಕ ಜನ ಎಲ್ಲ ನಮ್ಮ ಪಕ್ಷದ ಎಲ್ಲ ಲೀಡರ್ಸು, ಮಿನಿಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಇನ್ನು ಮುಂದೆ ಪಕ್ಷದ ಒಂದು ಕೆಲಸ ಕಾರ್ಯಗಳು ಮತ್ತು ಸರ್ಕಾರ ಚೆನ್ನಾಗಿ ನಡೀಬೇಕು, ಎಲ್ಲವನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಮಂತ್ರಿಮಂಡಲದ ವಿಷಯದ ಬಗ್ಗೆ ನಾನು ಮತ್ತೆ ಇನ್ನೇನು ಮಾತಾಡೋಕ್ಕೆ ಹೋಗಲ್ಲ. ಇಲ್ಲ, ಮನವರಿಕೆ ಮಾಡುವಂಥದ್ದು ಏನಿಲ್ಲ. ಇಲ್ಲ, ನನಗೂ ಎಲ್ಲ ವಿಷಯಗಳು ಗೊತ್ತಿದೆ, ಅವ್ರಿಗೂ ಎಲ್ಲ ವಿಷಯಗಳು ಗೊತ್ತಿದೆ. ಬಂದು ಮಾತನಾಡ್ಕೊಂಡು ಹೋಗಿದ್ದಾರೆ. ಮತ್ತು ನಾವೆಲ್ಲ ಪಕ್ಷದ ನಿಷ್ಠಾವಂತರು ತಾನೆ, ಪಕ್ಷದಲ್ಲಿ ಎಲ್ಲ ನಾವು ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅದರಿಂದ ಆ ವಿಚಾರದಲ್ಲಿ ಕೆಲವು ಸೌಜನ್ಯದ ಒಂದು ಡಿಸ್ಕಷನ್ ಹೊರತು ಬೇರೆ ಏನೇನಿಲ್ಲ. ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಈಗಾಗಲೇ ಮಂತ್ರಿಮಂಡಲ ರಚನೆ ಆಗಿದೆ, ಒಂದು ಮಹಿಳಾ ಸದಸ್ಯರು ಆಗಬೇಕು, ಅದ್ರ ಬಗ್ಗೆ ಖಂಡಿತ ಮಾಡ್ತಾರೆ. ಪೋರ್ಟ್ಫೋಲಿಯೋಗಳು ಹಂಚಿಕೆ ಆಗ್ತದೆ ಅಂತ ನಾನು. ಸಚಿವ ಸ್ಥಾನ ಸಿಗದ ಕಾರಣ ಮಾಜಿ ಸಚಿವ ಕೆಎನ್ ರಾಜಣ್ಣ ಬಹಿರಂಗವಾಗಿಯೇ ತಮ್ಮ ಬೇಸರ ಹೊರಹಾಕಿದ್ದಾರೆ. ತುಮಕೂರು ಜಿಲ್ಲೆಯಿಂದ ಇಬ್ಬರನ್ನ ಸಚಿವರನ್ನಾಗಿ ಮಾಡಬೇಕಿತ್ತು ಅಂತ ಅಭಿಪ್ರಾಯಪಟ್ಟಿರುವಂತಹ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಜಿಲ್ಲೆಯಿಂದ ಮತ್ತೊಬ್ಬರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು. ಸಚಿವರ ಪಟ್ಟಿ ಬದಲಾಗಿದ್ದು ಪಕ್ಷದ ಇತಿಹಾಸದಲ್ಲಿ ಇದೇ ಮೊದಲು. ನಾನು ಹಿಂದೆಯೂ ಕೂಡ ನೋಡಿಲ್ಲ, ಕೇಳಿಯೂ ಇಲ್ಲ. ಏನೇ ಇದ್ರೂ ಹೈಕಮಾಂಡ್ ರಿಪೇರಿ ಮಾಡುತ್ತೆ ಅಂದ್ರು. ಎಲ್ಲ ಕಾಲದಲ್ಲೂ ಯಾವುದೇ ಸರ್ಕಾರ, ಕಾಂಗ್ರೆಸ್ಸೇ ಅಂತಲ್ಲ, ಯಾವ ಪಕ್ಷದ ಸರ್ಕಾರ ಸಂಪುಟ ಪುನರ್ರಚನೆ ಮಾಡಿದಾಗ ಸ್ವಲ್ಪ ಅಸಮಾಧಾನಗಳು ಬಂದೇ ಬರ್ತವೆ. ಅಸಮಾಧಾನಗಳನ್ನೆಲ್ಲ ಆಯಾ ಪಕ್ಷದ ಮುಖಂಡರುಗಳು ಅದನ್ನೆಲ್ಲ ಸಮಾಧಾನಗೊಳಿಸ್ತಾರೆ. ಯಾವುದೇ ತೊಂದರೆ ಏನೂ ಆಗೋದಿಲ್ಲ. ಅವರು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಏನೆಲ್ಲ ತೀರ್ಮಾನಗಳು ಮಾಡ್ಕೊಂಡು ಬರ್ತಾರೆ. ಅದರಲ್ಲೇನು ಅಸಮಾಧಾನಗಳಿಂದ ಯಾವುದೇ ರೀತಿಯ ಪಕ್ಷಕ್ಕಾಗಲಿ ಇನ್ನೊಂದಕ್ಕಾಗಲಿ ಏನು ತೊಂದರೆ ಇಲ್ಲ. 3 ಬಾರಿ ಪಟ್ಟಿ ಚೇಂಜ್ ಆಯಿತು, ಅದೇ ಅಸಮಾಧಾನ ಕಾರಣ ಆಯ್ತಾ? ಅದು ಒಂದು ಕಾಂಗ್ರೆಸ್ ಇತಿಹಾಸದಲ್ಲಿ ಅದು ಮೊದಲನೇದು. ಯಾವಾಗಲೂ ಪಟ್ಟಿಗಳು ಈ ತರ ಬದಲಾವಣೆ ಆಗಿದ್ದು ನಾನು ಕೂಡ ಕೇಳೂ ಇಲ್ಲ, ನೋಡೂ ಇರಲಿಲ್ಲ. ಈ ಸರಿ ಆಗಿದೆ. ಸರಿ, ಅದೇ ಒಂದೇ ಕಾರಣ ಇಲ್ಲ, ಬೇರೆ ಬೇರೆ ಕಾರಣಗಳು ಇರ್ತವೆ. ಈಗ ಅವೆಲ್ಲವನ್ನು ಕೂಡ ಈಗೆಲ್ಲ ಆಚೆ ಬಂದಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಈಗ ಹೊಸ ತೀರ್ಮಾನಗಳು ಏನನ್ನ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ವರಿಷ್ಠರು. ಖಾತೆ ಹಂಚಿಕೆ ವಿಳಂಬದ ಬಗ್ಗೆ ವಿಪಕ್ಷಗಳ ಟೀಕೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿರುಗೇಟು ಕೊಟ್ಟಿದ್ದಾರೆ. ಸಚಿವರು ಎಲ್ಲರೂ ಹಿರಿಯರು ಇದ್ದಾರೆ. ಬೊಮ್ಮಾಯಿ ಇದ್ದಾಗ 17 ಖಾತೆ ಮಾತ್ರ ಕೊಟ್ಟಿದ್ರು. ಯಡಿಯೂರಪ್ಪ ಇದ್ದಾಗ 55 ದಿನ ತೆಗೊಂಡ್ರು. ಅವರಲ್ಲಿ ಮೆಟೀರಿಯಲ್ ಇಲ್ಲ, ನಮ್ಮಲ್ಲಿ ಮೆಟೀರಿಯಲ್ ಇದೆ ಅಂತ ಟಾಂಗ್ ಕೊಟ್ಟರು. ಈಗ ಸಚಿವರು ಎಲ್ಲರೂ ಕೂಡ ಹಿರಿಯರಿದ್ದಾರೆ. ಯಾರು ಬೇಕಾದರೂ ಯಾವ ಇಲಾಖೆ ಬಗ್ಗೆನೂ ಮಾತಾಡ್ಬೋದು. ನಾವೇನು ನಾಗ್ಪುರ್ ಯೂನಿವರ್ಸಿಟಿಯಿಂದ ಅವ್ರು ಕೇಳಿಸ್ಕೊಂಡು ಬರೆಸ್ಕೊಂಡು ಮಾತಾಡೋದಿಲ್ಲ. ನಮಗೆ ಜ್ಞಾನ ಇದೆ, ಪರಿಜ್ಞಾನ ಇದೆ. ನಾವು ಏನು ನಮ್ಮ ಅನುಭವದ ಮೇಲೆ ನಾವು ಮಾತಾಡ್ತೀವಿ, ಅದ್ರಿಗೆ ಏನು ತೊಂದರೆ ಬೇಕಾಗಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ದಿವಸ ತೆಗೆದುಕೊಂಡಿದ್ರಂತೆ? ಮತ್ತೆ 55 ದಿವಸ ತೆಗೆದುಕೊಂಡಿದ್ರು. ಅದು ಬಸವರಾಜ ಬೊಮ್ಮಾಯಿ ಇದ್ದಾಗಲೂ 17 ಖಾತೆ ಮಾತ್ರ ಕೊಟ್ಟಿದ್ರು. ಅವ್ರ ತಪ್ಪೇನಿಲ್ಲ, ನಾವು ಸರಿಯಾಗಿ ಹೋಗ್ತಾ ಇದೀವಿ. ಅವರಲ್ಲಿ ಇದಿಲ್ಲ, ಮೆಟೀರಿಯಲ್ ಇಲ್ಲ. ನಮ್ಮಲ್ಲಿ ಎಲ್ಲ 5-6 ಟರ್ಮ್ ಇರೋ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಡೋಕೆ ತಾಕತ್ತಿದೆ.
ಈಗ ಸಚಿವರು ಎಲ್ಲರೂ ಕೂಡ ಹಿರಿಯರಿದ್ದಾರೆ, ಯಾರು ಬೇಕಾದರೂ ಯಾವ ಇಲಾಖೆ ಬಗ್ಗೆನೂ ಮಾತಾಡ್ಬೋದು. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರಿಗೆ ಆದ್ಯತೆ ನೀಡಿಲ್ಲ ಎಂಬ ವಿಪಕ್ಷಗಳ ಆರೋಪಕ್ಕೂ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ನಲ್ಲಿ ಮಹಿಳೆಯರು ಎಷ್ಟು ಜನ ಅಧ್ಯಕ್ಷರಿದ್ದಾರೆ ಎಂದು ಬಿಜೆಪಿಯವರು ಹೇಳಲಿ, ನಮ್ಮಲ್ಲಿ 5 ಜನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಬಿಜೆಪಿಯವರಿಗೆ ಮಹಿಳೆಯರ ಮೇಲೆ ಕಾಳಜಿ ಇಲ್ಲ, ಹುಡುಗರ ಮೇಲಷ್ಟೇ ಕಾಳಜಿ ಅಂತ ಗುಡುಗಿದ್ರು. ಸೊ ಭಾರತೀಯ ಜನತಾ ಪಾರ್ಟಿ RSS ಅಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ ಅನ್ನೋದು ಹೇಳಕ್ಕೆ ಹೇಳಿ. ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ನಮ್ಮಲ್ಲಿ 3 ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಒಂದು ನೆಲಿಸೇನ್ ಗುಪ್ತಾ ಅವರವರು, ಅನಿ ಬೆಸೆಂಟ್ ಅವರು, ಸರೋಜಿನಿ ನಾಯ್ಡು ಅವರು, ಸೋನಿಯಾ ಗಾಂಧಿ ಅವರು, ಇಂದಿರಾ ಗಾಂಧಿ ಅವರು. 5 ಜನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಭಾರತೀಯ ಜನತಾ ಪಾರ್ಟಿಯವರು ಯಾವ್ದಾದ್ರು ಒಂದು ಮಹಿಳೆ ಅಧ್ಯಕ್ಷ ಇರಲಿ, ಒಂದು ಕಾರ್ಯಕಾರಿ ಸಮಿತಿನಲ್ಲೂ ಇಡೋದಿಲ್ಲ. ಅವ್ರಿಗೆ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ, ಅವ್ರಿಗೆ ಹುಡುಗರ ಬಗ್ಗೆ. ಹೊರಟ್ಟಿಯನ್ನು ಬೆದರಿಸಿ ರಾಜೀನಾಮೆ ಪಡೆದಿದ್ದಾರೆ ಎನ್ನುವ ಬಿಜೆಪಿ ಆರೋಪದ ವಿಚಾರವಾಗಿಯೂ ರಿಯಾಕ್ಟ್ ಮಾಡಿದ್ದಾರೆ. ಕಪೋಲ ಕಲ್ಪಿತ ವಿಚಾರ ಹೇಳಲು ನಿಸ್ಸೀಮರು ಬಿಜೆಪಿಯವರು, ಅದು ಸಂವಿಧಾನಿಕ ಹುದ್ದೆ, ಅದನ್ನು ಪಡೆಯೋದು ನಮ್ಮ ಹಕ್ಕು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದರು. ಭಾರತೀಯ ಜನತಾ ಪಾರ್ಟಿಯವರು ಕಪೋಲ ಕಲ್ಪಿತ ವಿಚಾರಗಳನ್ನು ಹೇಳೋದ್ರಲ್ಲಿ ನಿಸ್ಸೀಮರು. ವಿಧಾನ ಪರಿಷತ್ತಿನ ಚೇರ್ಮನ್ ಅಂತಕ್ಕಂಥದ್ದು ಅದು ಒಂದು ಸಂವಿಧಾನಿಕ ಹುದ್ದೆ. ಸಂವಿಧಾನಿಕ ಹುದ್ದೆ ಪಡಿತಕ್ಕಂಥದ್ದು ನಮ್ಮ ಹಕ್ಕು. 2 ವಿಚಾರದಲ್ಲಿ ನಾವು ಈಗಾಗಲೇ ನಮ್ಮ ಸಭಾಧ್ಯಕ್ಷರು, ವಿಧಾನ ಪರಿಷತ್ತಿನ ಸಭಾಪತಿಗಳೇನಿದ್ದಾರೆ ಅವರ ವಿರುದ್ಧ ಅವಿಶ್ವಾಸವನ್ನು ಈಗಾಗಲೇ ನಾವು ಮಂಡಿಸಿದ್ವಿ. ಮಂಡಿಸಿದಾಗ ಇದೇ ಹೊರಟ್ಟಿಯವರು ನೀವು ಅವಿಶ್ವಾಸ ಮಂಡಿಸಿದ್ರೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದರು. ಮತ್ತೆ ಮುಖ್ಯಮಂತ್ರಿಗಳು ಮನೆಗೆ ಹೋಗ್ಬಿಟ್ಟು ಸಹ ಹೇಳಿ ಬಂದರು. ಅದೇನು ಗುಂಡಾಗಿರಿನ ದಾದಾಗಿರಿನ? ಭಾರತೀಯ ಜನತಾ ಪಾರ್ಟಿಯವರು ಕಪೋಲ ಕಲ್ಪಿತ ವಿಚಾರಗಳನ್ನು ಹೇಳೋದ್ರಲ್ಲಿ ಡಿಸೀಮರು. ನಾವು ಸಂವಿಧಾನಿಕ ಹುದ್ದೆಯನ್ನು ಆಪರೇಷನ್ ಕಮಲದ ಮೂಲಕ. ಬಸವರಾಜ ಹೊರಟ್ಟಿ ರಾಜೀನಾಮೆ ವಿಚಾರವಾಗಿ ಬಿಜೆಪಿ ರಾಜ್ಯಪಾಲರಿಗೆ ದೂರು ನೀಡಿರುವುದಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ತಿರುಗೇಟು ನೀಡಿದ್ದಾರೆ. ಬಿಜೆಪಿ ನಾಯಕರು ಈ ವಿಚಾರದಲ್ಲಿ ಕೇವಲ ರಾಜಕಾರಣ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಬಸವರಾಜ ಹೊರಟ್ಟಿಯವರಿಗೆ ಯಾವುದೇ ದಬ್ಬಾಳಿಕೆ, ಬಲವಂತ ಮಾಡಿಲ್ಲ, ಜನರಿಗೆ ತಪ್ಪು ಮಾಹಿತಿ ಹೋಗಲಿ ಅಂತ ಹೀಗೆ ಮಾಡ್ತಿದ್ದಾರೆ ಅಂದ್ರು. ಭಾರತೀಯ ಜನತಾ ಪಾರ್ಟಿಯವರು ಬೇಕಂತಾನೆ ಅವ್ರು ಹೇಳಿದಿರೋಂಥ ಮಾತುಗಳನ್ನು ಹೇಳಿ ನಮ್ಮ ಮೇಲೆ ದಬ್ಬಾಳಿಕೆಯಿಂದ ರಾಜೀನಾಮೆ ಕೊಡಿಸೋದು ಅಂತ ಹೇಳೋಂಥ ಮಾತು ಈಗಾಗಲೇ ರಾಜಭವನದಲ್ಲಿ ಗವರ್ನರ್ ಕೊಟ್ಟಿದ್ದಾರೆ. ಅದು ಕೇವಲ ರಾಜಕೀಯ ದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ, ಇತರ ಮುಖಂಡರುಗಳಿಗೆ ಮತ್ತು ಈ ಸರ್ಕಾರಕ್ಕೆ ಜನರ ಅಭಿಪ್ರಾಯ ತಪ್ಪಾಗಲಿ ಅಂತ ಹೇಳಿಕೆ ಅವರು ಕೊಟ್ಟಿದ್ರು. ಅದು ಸತ್ಯಕ್ಕೆ ದೂರವಾದ ವಿಚಾರ. ಯಾವುದೇ ದಬ್ಬಾಳಿಕೆ ಮಾಡಲಿಲ್ಲ, ಯಾವುದೇ ಬಲವಂತ ಮಾಡಲಿಲ್ಲ. ಅವರು ಸ್ವ ಇಚ್ಛೆಯಿಂದ ಅವರ PSಗೆ ಹೇಳಿಬಿಟ್ಟು ತನ್ವೀರ್ ಸೇಠ್ಗೆ ಮಂತ್ರಿ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಮೈಸೂರಿನಲ್ಲಿ ಬೆಂಬಲಿಗರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ. ಶಾಸಕ ತನ್ವೀರ್ ಸೇಠ್ಗೆ ಮಂತ್ರಿ ಸ್ಥಾನ ನೀಡುವಂತೆ ಬೆಂಬಲಿಗರು ಆಗ್ರಹಿಸಿದ್ದಾರೆ. ತಾವು ಏನು ಅನ್ಯಾಯ ಮಾಡಿದ್ದೀರಿ ಅಂತ ಗೊತ್ತಾಗಿದೆಯಾ? ಕರ್ನಾಟಕ ರಾಜ್ಯದಲ್ಲಿ ಏನು ಅನ್ಯಾಯ ಆಗಿದೆ ಅಂತ ಗೊತ್ತಾಗಿದೆಯಾ? ಅಲ್ಪಸಂಖ್ಯಾತರ ಮುಖಂಡರು ಯಾವುದ್ರಲ್ಲಿ ಏನ್ ತಪ್ಪು ಮಾಡಿದ್ರಿ? ತನ್ವೀರ್ ಸೇಠ್ ಅವರು ತಪ್ಪೇನು ಇಷ್ಟೇ ಕೇಳ್ತಿರೋದು ನಾವು. ಸಚಿವರಿಗೆ ಖಾತೆ ಹಂಚಿಕೆ ಗೊಂದಲದ ವಿಚಾರ ಬಳ್ಳಾರಿಯಲ್ಲಿ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾಳೆ ಖಾತೆ ಹಂಚಿಕೆ ಸುಗಮವಾಗಿ ಆಗಲಿದೆ ಅಂತ ಸಿಎಂ ಅವರೇ ಹೇಳಿದ್ದಾರೆ. ಯಾವುದೇ ಗೊಂದಲ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಹೆಚ್ಚಾಗುತ್ತಿದೆ. ಇದು ಬಿಜೆಪಿಗೆ ನುಂಗಲಾಗದ ಬಿಸಿ ತುಪ್ಪವಾಗಿದೆ. ಹಠಾತ್ ಮನೋಭಾವದಿಂದ ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಯಾವುದೂ ಗೊಂದಲ ಇಲ್ಲ. ಈಗ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನಾಳೆ ಖಾತೆ ಹಂಚಿಕೆ ಎಲ್ಲ ಭಾಳ ಸುಗಮವಾಗಿ ಆಗುತ್ತದೆ. ನೋಡಿ, BJPಯವರಿಗೆ ಯಾವಾಗ ಕಾಂಗ್ರೆಸ್ ಪಕ್ಷ ಈ ಪಕ್ಷದ ಜನಪ್ರಿಯತೆ ಹೆಚ್ಚಿಗೆ ಆಗ್ತದಲ್ಲ, ಜನಪ್ರಿಯತೆ ಹೆಚ್ಚಿಗಾಗಿ ಮತ್ತೆ 2028ರಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ ಅವರಿಗೆ ಎಲ್ಲ ಮನದಟ್ಟಾಗಿದೆ. ಹತಾಶ ಮನೋಭಾವದಿಂದ ಈ ಕೆಳಮಟ್ಟದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಕೇಳಿ, ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದವರು ಯಾರು? ಅವ್ರು ಮಾಡಿದ್ದೀರಾ? ಬೇರೆ ಯಾರಾದರೂ ಮಾಡಿದ್ದಾರೆ? ಈ ಬೆಳ್ಳಾರಿಗೆ ಕುಖ್ಯಾತಿ ತಂದಂಥವ್ರು ಯಾರು? ಇದೇ ರೆಡ್ಡಿ ಬ್ರದರ್ಸ್, ಶ್ರೀರಾಮುಲು ಇವರೆಲ್ಲ ಕೂಡ ಮಾಡಿದಿರಲ್ಲ.
ಮತ್ತು ಇವರಿಗೇನಾದರೂ ಮಾನ ಮರ್ಯಾದೆ ಇದೆಯಾ ಈ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡಲಿಕ್ಕೆ? ಮಹಿಳೆಯರಿಗೂ ಪ್ರಾತಿನಿಧ್ಯ ಸಿಗ್ತದೆ, ಎಲ್ಲ ಸಮುದಾಯದವ್ರಿಗೂ. ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕ್ವಿಟ್ ಇಂಡಿಯಾ ಸಂಸ್ಮರಣಾ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ಬಗ್ಗೆ ಒಂದೊಂದೇ ಮಾಹಿತಿಗಳು ಬರ್ತಾ ಇದೆ. ಕೆಲವು ಮಾಹಿತಿ ಪ್ರಕಾರ 1 ಕೋಟಿ ಮತ ಡಿಲೀಟ್ ಆಗುತ್ತಂತೆ. ನಾವೆಲ್ಲರೂ ನಮ್ಮ ಹಕ್ಕು ನಮ್ಮ ಮತ ಹಕ್ಕು ಅಂತ ಕಾರ್ಯನಿರ್ವಹಿಸಬೇಕು. ಯಾರು ಎನ್ಯುಮರೇಷನ್ ಫಾರಂ ನೀಡಿರೋದಿಲ್ಲ ಅಂತಹವರಿಂದ ನೀವುಗಳು ಫಾರಂ ಅನ್ನು ಕೊಡಿಸಬೇಕು. ನಾವೆಲ್ಲರೂ ಹುಷಾರಾಗಿರಬೇಕು ಅಂತ ಹೇಳಿದರು. ಈಗ ಎಸ್ಐಆರ್ ಬಂದಿದೆ. ಎಸ್ಐಆರ್ ಬಗ್ಗೆ ಈಗ ನಮ್ಮ ರಾಜ್ಯ ಬೇರೆ ರಾಜ್ಯಕ್ಕೂ ಕೂಡ ನಾವು ಸ್ವಲ್ಪ ಮುಂದೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದ್ರೂ ಕೂಡ 1 ಲಕ್ಷ 1 ಕೋಟಿ ವೋಟನ್ನ ಡಿಲೀಟ್ ಮಾಡಲಿಕ್ಕೆ ಈಗಾಗಲೇ ಕೆಲವೆಲ್ಲ ದೊಡ್ಡ ಕಾರ್ಯಕ್ರಮ ರೂಪ ಆಗಿದ್ದು ನಾವೆಲ್ಲ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ನಮ್ಮ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ಕೊಳ್ತೇನೆ, ನಮ್ಮ BLAಗಳು ಮನವಿ ಮಾಡ್ಕೊಳ್ತೇನೆ, ಇದು ನೀವು ನಿಮ್ಮ ಹಕ್ಕನ್ನ ಉಳಿಸ್ಕೊಡ್ತಾ ಇದ್ದೀರಿ. ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಮತ ನಮ್ಮ ಭವಿಷ್ಯ. ಈ ಸಂದರ್ಭದಲ್ಲಿ ತಾವು ನಿಮ್ಮ ಬದುಕಿಗೆ ನಿಮ್ಮ ಮತವನ್ನು ನಾವು ಉಳಿಸಿಕೊಳ್ಬೇಕು. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ರಣಕಹಳೆ ಊದಿದೆ. ಇವತ್ತಿನಿಂದ 3 ದಿನಗಳ ಕಾಲ ಜೆಡಿಎಸ್ ಪಾದಯಾತ್ರೆ ಮಾಡ್ತಾ ಇದೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ. ಬೈರಮಂಗಲದಿಂದ ಬೆಂಗಳೂರು ಚಲೋ ಮಾಡಲಾಗ್ತಾ ಇದೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಯಾತ್ರೆ ನಡೀತಿದೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ ವರಿಷ್ಠ ಕುಮಾರಸ್ವಾಮಿ ಚಾಲನೆ ನೀಡಿದ್ದಾರೆ. ಪಾದಯಾತ್ರೆಗೆ ಬಿಜೆಪಿ ನಾಯಕರ ಬೆಂಬಲ ಕೂಡ ಇದೆ. ಪಾದಯಾತ್ರೆಗೆ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ 700ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ. ಯಾವ ಸಭೆಯನ್ನು ಸಮಿತಿ ಮಾಡಿದ್ರು, ಇಲ್ಲಿ ಇಬ್ಬರು ನಾಯಕರು, ಒಬ್ಬರು ನಾಯಕರು, ಇನ್ನೊಬ್ಬರು ಕಾಂಗ್ರೆಸ್ನ ಅಧಿನಾಯಕಿ. ಈಗೆಲ್ಲ ಪೇಮೆಂಟ್ ಕೂಡ ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದವರಲ್ಲ ಮುಖ್ಯಮಂತ್ರಿ ಮಾಡಿದ್ದಕ್ಕೆ, ಪ್ರತಿ ತಿಂಗಳು ಪೇಮೆಂಟ್ ಕೊಡ್ಲಿಕ್ಕೆ ಆ ಅಧಿನಾಯಕಿಯವರು. ಇಲ್ಲಿ ಅವರು ಏನು ಸಮಿತಿ ಮಾಡ್ತಾರೆ, ಇಲ್ಲಿ ನಾವೇನು ಕಾಗದ ಪತ್ರ ಇಟ್ಕೊಳ್ಳೆ ಮಾತಾಡಲ್ಲ. ಇಲ್ಲಿ ಹೆಸರಿನ ನೋಡಿ ಯಾರ್ಯಾರು ಅಂತ ನಾಗೋಡ್ ತಿಮ್ಮಪ್ಪನವರು ಅಧ್ಯಕ್ಷರು. 2ನೇ ಹೆಸರೇ ಜನ ಅರ್ಥ ಮಾಡ್ಕೊಳ್ಳಿ. ಶಿವಕುಮಾರ್ ಅವರು ಈ ಸತ್ಯ ಶೋಧನಾ ಸಮಿತಿಯ 2ನೇ ಹೆಸರೇ ಶಿವಕುಮಾರ್ ಅವರು. ಶಿವಕುಮಾರ್ ಅವರೇ ನಾಗೋಡ್ ತಿಮ್ಮಪ್ಪನವರ ಇರಬೇಕೀಗ. ಏನು ವರದಿ ಕೊಟ್ಟರು, ಕೊಟ್ಟಿರೋ ವರದಿ ಏನು? ಈಗ ರೈತರು ವಿಧಾನಸೌಧದವರೆಗೂ ಬರಬೇಕು ಅನ್ನುವಂಥದ್ದೇನು ಇರಲಿಲ್ಲ. ಪ್ರಾರಂಭದಲ್ಲಿ 500ಕ್ಕೂ ಹೆಚ್ಚು ದಿನಗಳು ಹೋರಾಟ ಮಾಡಿಕೊಂಡು ಬೀದಿಲಿ ಕೂತಿದ್ದಾರೆ. ಅವ್ರ ಕಷ್ಟ ಆಲಿಸ್ತಕ್ಕಂಥದ್ದಕ್ಕೆ ಇರುವಂಥ ವಾಸ್ತವ ಸ್ಥಿತಿಯನ್ನು ಅರ್ತು ಪರ ವಿರೋಧ ಏನಿದೆ ಅಂತಕ್ಕಂಥ ತಿಳ್ಕೊಳ್ಳುವಂಥ ಪ್ರಯತ್ನ ಇಲ್ಲಿರ್ತಕ್ಕಂಥ ಚುನಾಯಿತಿ ಪ್ರತಿನಿಧಿಗಳು ಮಾಡಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ರೈತರು ಅಂತಿಮವಾಗಿ ನಾವು ವಿಧಾನಸೌಧದವರೆಗೂ ಹೋಗಿ ತಲುಪಿ ಅಲ್ಲಿ ಪ್ರಶ್ನೆ ಮಾಡುವಂಥದ್ದಾಗಬೇಕು ಅಂತಕ್ಕಂಥ ಅವ್ರ ಅಭಿಪ್ರಾಯಕ್ಕೆ ಮಣಿದು ಅವ್ರ ಜೊತೆಯಲ್ಲಿ ನಿರಂತರವಾಗಿ ಕಳೆದ 1.25 ವರ್ಷದಿಂದನೂ ಅವರ ಹೋರಾಟದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವ್ರ ಜೊತೆಯಲ್ಲಿ ಬೆಂಬಲವಾಗಿ ಜನತಾದಳ ಪಕ್ಷ ನಿಂತಿದೆ. ಮುಂದೆಯೂ ಕೂಡ ಅವ್ರಿಗೆ ಜಯ ಸಿಗೋವರೆಗೂ ಕೂಡ ಅಂತಿಮವಾಗಿ. ಇನ್ನು ಜೆಡಿಎಸ್ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಎಲ್ಲರಿಗೂ ಜೋಗರದೊಡ್ಡಿ ಬಳಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಮಳೆ ಬಂದಿದ್ದು ಪಾದಯಾತ್ರೆಗೆ ಮಳೆ ಮಧ್ಯೆ ಮುಂದುವರೆದಿದೆ. ರೈತ ಸಂಘದಿಂದಲೂ ಪಾದಯಾತ್ರೆಗೆ ಬೆಂಬಲ ದೊರೆತಿದ್ದು ಸರ್ಕಾರ ಈ ಯೋಜನೆಯನ್ನು ಕೈಬಿಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ದಯವಿಟ್ಟು ಈ ಕೂಡಲೇ ಮುಖ್ಯಮಂತ್ರಿಗಳು ಅವರು ಈ ಜಿಲ್ಲೆಯವರಾಗಿರೋದ್ರಿಂದ ಈ ರೈತರ ಒಂದು ಕಷ್ಟವನ್ನು ಆಲಿಸಿ, ಏನು ಇವತ್ತು ವಿರೋಧ ನಡೀತಾ ಇದೆ, ರೈತರ ವಿರೋಧ ನಡೀತಾ ಇದೆ, ಈ ವಿರೋಧಕ್ಕೆ ಯಾಕೆ ನಾನು ಬೆಲೆ ಕೊಡಬೇಕು ಅಂತ ಹೇಳಿ ಇವತ್ತು ಈ ಕೂಡಲೇ ಅದನ್ನ ವಾಪಸ್ ತರಬೇಕು. ಇಲ್ಲ ಅಂದ್ರೆ ನಿರಂತರವಾಗಿ ಚಳುವಳಿ ನಡೀತಾನೆ ಇರ್ತದೆ. ರೈತರ ಪರವಾಗಿ ನಮ್ಮ ಹಸಿರು ಸೇನೆ ಮತ್ತು ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ನಿರಂತರವಾಗಿ ನಾವು ಹೋರಾಟವನ್ನ ಮಾಡ್ತೇವೆ. ರೇಷ್ಮೆ, ತಂಗು, ಬಾಳೆ ಪ್ರತಿಯೊಂದು ಕೃಷಿ ಇದೆ. ಏನು ಇಲ್ಲ ಅಂತ ಹೇಳ್ಬಿಟ್ಟು ರೈತರ ಜಮೀನ ಕಬಳಿಸುವಂತ ಕೆಲಸ ಮಾಡ್ತಾರೆ. ಇಂಥ ಕೆಲಸ ಮಾಡಕ್ಕೆ ನಾವು ಯಾವುದೇ ಕಾರಣಕ್ಕೂ ರೈತ ಸಂಘದಿಂದ ನಾವು ಸಪೋರ್ಟ್ ಕೊಟ್ಕೊಂಡು ನಾವು ಯಾವ ಕಾರಣಕ್ಕೂ ಇಂಥ ಅಕ್ವೇರಕ್ಕೆ ನಾವು ಬಿಡೋದಿಲ್ಲ, ಟೌನ್ಶಿಪ್ ಮಾಡಕ್ ಬಿಡಲ್ಲ. ಇವ್ರು ಬೇಕಾದ್ರೆ ಎಲ್ಲಾರ ಯಾದಗಿರಿ, ರಾಯಚೂರು, ಗುಲ್ಬರ್ಗ, ಹಾವೇರಿ ಆ ಕಡೆ ಡೆವಲಪ್ಮೆಂಟ್ ಆಗಿಲ್ಲ, ಅದು ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಇತರಲ್ಲಿ. ಇನ್ನು ಪಾದಯಾತ್ರೆ ವಿಚಾರವಾಗಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನಾವು ರಾಜಕೀಯ ಲಾಭಕ್ಕಾಗಿ ಪಾದಯಾತ್ರೆ ಮಾಡ್ತಾ ಇಲ್ಲ,
ರೈತರ ಪರವಾಗಿ ಪಾದಯಾತ್ರೆ ಮಾಡ್ತಿದ್ದೇವೆ. ರೈತರ ಕಾನೂನು ಹೋರಾಟಕ್ಕೆ ಬೆಂಬಲ ಕೊಡ್ತೇವೆ. ರೈತರ ಭೂಮಿಯನ್ನ ಉಳಿಸುವಂತಹ ಕೆಲಸ ಮಾಡಬೇಕು ಅಂದಿದ್ದಾರೆ. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿದ್ದು ರಾಜ್ಯ ಸರ್ಕಾರದ ನಡೆ ಖಂಡಿಸಿದ್ದಾರೆ. ರೈತರು ಭೂಮಿ ಬಿಟ್ಟುಕೊಡಲ್ಲ ಅಂತ ಹೇಳಿದ್ರೂ ಕೂಡ ಸರ್ಕಾರ ಮೊಂಡುವಾದ ಮಾಡ್ತಾ ಇದೆ. ನಾವು ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಅಂದ್ರು. ಇನ್ನು ಪಾದಯಾತ್ರೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಸತ್ಯ ಶೋಧನಾ ವರದಿಯನ್ನು ಬಹಿರಂಗಪಡಿಸಿ, ಇಲ್ಲವಾದರೆ ನಾವು ಸದನದಲ್ಲಿ ಇಡೀ ವಿಚಾರವನ್ನು ಬಯಲಿಗೆ ಎಳೆಯುತ್ತೇವೆ. ಇದು ರಿಯಲ್ ಎಸ್ಟೇಟ್ ದಂಧೆ ಹಾಗೂ ಲೂಟಿ ಹೊಡೆದು ರಾಹುಲ್ ಗಾಂಧಿಗೆ ಕಳುಹಿಸೋಕೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಯೋಜನೆ ಮುಂದುವರಿಯಲು ಬಿಡಲ್ಲ ಅಂತ ಹೇಳಿದರು. ಇದು ಈ ಸರ್ಕಾರದ ಸಾವಿನ ಕೊನೆಯ ಮೊಳೆಯನ್ನ ಒಡ್ಕೊಂತಾ ಇದ್ದಾರೆ ಅವರು. ಯಾರ್ಯಾರು ರೈತರನ್ನ ವಿರೋಧ ಮಾಡಿದ್ದಾರೆ ಆ ಸರ್ಕಾರ ಉಳಿದೇ ಇಲ್ಲ ಇವತ್ತುವರೆಗೂ. ಆ ಸತ್ಯ ಶೋಧನಾ ಸಮಿತಿ ರಿಪೋರ್ಟ್ ಬಹಿರಂಗ ಮಾಡಿ, ಇಲ್ಲ ಅಂದ್ರೆ ವಿಧಾನಸಭೆಯಲ್ಲಿ 13ನೇ ತಾರೀಕು ನಡೀತೈತಲ್ಲ, ಅಲ್ಲಿ ನಾವು ಅದನ್ನ ಬಹಿರಂಗ ಮಾಡ್ತೀರಿ. ನಿಮ್ಮ ಯೋಗ್ಯತೆಯನ್ನ. ಬಿಡದಿ ಟೌನ್ಶಿಪ್ ವಿರುದ್ಧ ದೋಸ್ತಿ ಪಾದಯಾತ್ರೆಯ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ಪ್ರಜಾಪ್ರಭುತ್ವದಲ್ಲಿ ಹೋರಾಟಕ್ಕೆ ಅವಕಾಶ ಇದೆ. ಕ್ಯಾಬಿನೆಟ್ನಲ್ಲೂ ಬಂದು ಹೋರಾಟ ಮಾಡಲಿ, ಹೊರಗೂ ಹೋರಾಟ ಮಾಡಲಿ ಎಂದಿದ್ದಾರೆ. ನಾವು ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರತಿಭಟನೆ ಪಾದಯಾತ್ರೆ ಮಾಡುವಂತ ಹಕ್ಕಿದೆ. ಪಾಪ ಅವರು ಏನ್ ಬೇಕಾದ್ರೂ ಮಾಡ್ಲಿ, ನಮ್ದೇನು ಅದಕ್ಕೆ ಅಭ್ಯಂತರ ಏನಿಲ್ಲ. ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ. ಸತ್ಯ ಏನಿದೆ ಅದನ್ನ ನಾವು ಕೂಡ ಬಿಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಲೂ ಮಾತಾಡಲಿ, ಅಸೆಂಬ್ಲಿಲೂ ಏನು ಉತ್ತರ ಕೊಡಬೇಕು ಮಾಡ್ತೀವಿ, ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ವಿಚಾರವಾಗಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ವಿಜಯಪುರದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಬಾಲಕೃಷ್ಣ ಅವರು ಚೆನ್ನಾಗಿ ಹೇಳಿದ್ದಾರೆ. ವಿರೋಧ ಪಕ್ಷದವರು ಪಾದಯಾತ್ರೆಯಲ್ಲ, ಬದಲಿಗೆ ಇದೊಂದು ಪ್ರಾಯಶ್ಚಿತ ಪಾದಯಾತ್ರೆ. ಯಾಕೆಂದರೆ ಅದು ಇವರೇ ಮಾಡಿರುವ ಕಾರ್ಯಕ್ರಮವನ್ನು ಇಂದು ಇವರೇ ವಿರೋಧಿಸುತ್ತಿದ್ದಾರೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಟೌನ್ಶಿಪ್ ಬಗ್ಗೆ ಮುಖ್ಯಮಂತ್ರಿಗಳೆಲ್ಲ ಹೇಳಿದ್ದಾರೆ. ಅದು ಯಾವುದು ಕೂಡ ನಾವು ಬಲವಂತವಾಗಿ ರೈತರಿಂದ ಕಿತ್ಕೊಳ್ತಿಲ್ಲ. ಅದು ವಾಲಂಟ್ರಿಯಾಗಿ ಯಾರು ಕೊಡೋಕ್ಕೆ ಇಷ್ಟ ಇದೆಯೋ ಅವರು ಅವರಿಂದ ಭೂ ಸ್ವಾಧೀನ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಯಾರ್ದು ಬಲವಂತ ಇಲ್ಲದೆ ಇದ್ದಾಗ ಇವರು ಅನಾವಶ್ಯಕವಾಗಿ ರೈತರನ್ನ ಸುಮ್ಮನೆ ತಪ್ಪು ದಾರಿ ಹೇಳ್ತಾ ಇದ್ದಾರೆ. ಇವರೇ ಈ ಒಂದು ಬಿಡದಿ ಟೌನ್ಶಿಪ್ ಕಾರ್ಯಕ್ರಮ ಶುರು ಮಾಡಿದ್ದು ಇವರೇ ಶುರು ಮಾಡಿ ಈಗ ಇವರೇ ಅದ್ರ ವಿರುದ್ಧ ಇದು ಮಾಡ್ತಿದ್ದಾರೆ. ನಮ್ಮ ಬಾಲಕೃಷ್ಣೇಗೌಡರು ಚೆನ್ನಾಗಿ ಹೇಳಿದ್ರು. ಇದು ಅವರದು ಪಾದಯಾತ್ರೆ ಏನಿದೆಯಲ್ಲ, ಇದು ಪ್ರಾಯಶ್ಚಿತ ಪಾದಯಾತ್ರೆ. ಯಾಕೆ ಅಂತಂದರೆ ಅವರೇ ಮಾಡಿರೋ ಕಾರ್ಯಕ್ರಮದ ಅವರೇ ಮಾಡ್ತಾರೆ. ಸಚಿವ ಬಿ ನಾಗೇಂದ್ರ ಅವರ ವಿರುದ್ಧ ಗಂಭೀರ ಆರೋಪಗಳಿದ್ದು ಅವರ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಹೀಗಾಗಿ ಮುಖ್ಯಮಂತ್ರಿಗಳು ಅವರನ್ನ ತಕ್ಷಣವೇ ಸಚಿವ ಸಂಪುಟದಿಂದ ಕೈಬಿಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಕೋಲಾರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಿರುದ್ಧ ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ ಇದೆ. ಇವತ್ತು ಚಾರ್ಜ್ ಶೀಟ್ ಕೂಡ ಅವ್ರ ವಿರುದ್ಧ ಫೈಲ್ ಆಗಿರುವಂಥದ್ದು. ಏನು ಪ್ರಕರಣ? ಅವರು ಸಚಿವರಿದ್ದಾಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 100 ಕೋಟಿ ಹಣವನ್ನು ಲಪಟಾಯಿಸಿ ತೆಲಂಗಾಣ ರಾಜ್ಯದಲ್ಲಿ ಸಾವಿರಾರು ಅಕೌಂಟ್ಗಳನ್ನು ಓಪನ್ ಮಾಡಿ ಅಲ್ಲಿ ಕ್ಯಾಶನ್ನು ಡ್ರಾ ಮಾಡಿ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಯಾವ ಪರಿಶಿಷ್ಟ ಪಂಗಡದ ಮಕ್ಕಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೊಳ್ಳೆ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನ ಮತ್ತೆ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಅವರು ಸಚಿವ ಸಂಪುಟದಿಂದ ಅವ್ರನ್ನ ಕೈ ಬಿಡಬೇಕು. ಇನ್ನು ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಕುರಿತು ಬಿವೈ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ರೇಟ್ ಫಿಕ್ಸ್ ಆಗಿದೆ, ಮಂತ್ರಿಮಂಡಲ ಫಿಕ್ಸ್ ಆಗಿದೆ. ಕೆಸಿ ವೇಣುಗೋಪಾಲ್, ರಾಹುಲ್ ಗಾಂಧಿ ಹೇಳಿದಂತೆ ಖಾತೆ ಸಿಎಂ ಡಿಕೆ ಶಿವಕುಮಾರ್ ಹಂಚಿಕೆ ಮಾಡ್ತಾರೆ ಅಂತ ಗುಡುಗಿದ್ರು. ಯಾಕೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ಮಾಧ್ಯಮ ಸ್ನೇಹಿತರು ಮುಂದೆ ಹೇಳಿದ್ದೆ, ರೇಟ್ ಫಿಕ್ಸ್ ಆಗ್ತದೆ, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಗೆ ಡೇಟ್ ಫಿಕ್ಸ್ ಆಗ್ತಲ್ಲ ಅಂತ ಹೇಳಿ. ರೇಟ್ ಫಿಕ್ಸ್ ಆಗ್ತದೆ
ಕೋರ್ಟ್ ಷರತ್ತು ಮೀರಿ ಸಚಿವ ನಾಗೇಂದ್ರ ದೆಹಲಿಗೆ ತೆರಳಿದ್ರು ಅನ್ನುವ ಆರೋಪ ಕೇಳಿಬಂದಿದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದ ಹಗರಣದಲ್ಲಿ ಬಂಧಿತರಾಗಿದ್ದ ನಾಗೇಂದ್ರ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದರು. ಆದರೆ ಜಾಮೀನು ನೀಡುವಾಗ ರಾಜ್ಯ ಬಿಟ್ಟು ಹೋಗುವಾಗ ಮಾಹಿತಿ ನೀಡಬೇಕು ಎನ್ನುವ ಷರತ್ತು ವಿಧಿಸಲಾಗಿತ್ತು. ಆದರೆ ಈಗ ಅನುಮತಿ ಪಡೆಯದೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಸಾಕ್ಷ್ಯ ಸಂಗ್ರಹಿಸಲು ಇಡಿ ಮುಂದಾಗಿದೆ. ಏರ್ಪೋರ್ಟ್ನಲ್ಲಿ ಈಗಾಗಲೇ ಇಡಿ ಪರಿಶೀಲನೆ ಮಾಡ್ತಾ ಇದೆ. ಸರಿಯಾದ ದಾಖಲೆ ಸಿಕ್ಕರೆ ಸಚಿವ ನಾಗೇಂದ್ರ ಜಾಮೀನು ರದ್ದತಿಯಾಗುವ ಸಾಧ್ಯತೆ ಇದೆ. ಮೈಸೂರಿನ ವಾಟಾಳು ಮಠಕ್ಕೆ ಸಚಿವ ಪುಟ್ಟರಂಗ ಶೆಟ್ಟಿ ಭೇಟಿ ನೀಡಿದ್ದಾರೆ. ವಾಟಾಳು ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ನಂತರ ವಾಟಾಳು ಶ್ರೀಗಳು ಸಚಿವ ಪುಟ್ಟರಂಗ ಶೆಟ್ಟಿಗೆ ಅಭಿನಂದನೆ ಸಲ್ಲಿಸಿದರು. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿರುವ ತಮ್ಮ ಗೃಹ ಕಚೇರಿಯಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದ್ದಾರೆ. ದೇಶದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪರೀಕ್ಷಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವುದು ಮತ್ತು ಪರೀಕ್ಷಾ ಪ್ರಕ್ರಿಯೆಗಳನ್ನು ಸರಳೀಕರಣಗೊಳಿಸುವುದು ಕುರಿತು ಈ ಒಂದು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು. ವಿಜಯಪುರ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದೆ. ಈ ಹಿನ್ನೆಲೆ ಸಚಿವ ಎಂಬಿ ಪಾಟೀಲ್ ಬರ ವೀಕ್ಷಣೆ ಮಾಡಿದ್ರು. ವಿಜಯಪುರ ತಾಲೂಕಿನ ಹಿಟ್ಟಿನಹಳ್ಳಿ ಗ್ರಾಮದ ಬಳಿ ಹತ್ತಿ ಬೆಳೆ ವೀಕ್ಷಣೆ ನಡೆಸಿದ್ದಾರೆ. ಇನ್ನು ಮಳೆ ಕೊರತೆ, ಬೆಳೆ ಹಾನಿ ಕುರಿತು ಸಚಿವರಿಗೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಎಂಬಿ ಪಾಟೀಲ್, ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ ಕಡಿಮೆ ಬಿತ್ತನೆಯಾಗಿತ್ತು. ನಂತರ ಬಿತ್ತನೆ ಚುರುಕು ಪಡೆದಿದೆ. ಇಲ್ಲಿವರೆಗೆ ಜಿಲ್ಲೆಯಲ್ಲಿ 87% ಬಿತ್ತನೆಯಾಗಿದೆ. ಜಿಲ್ಲೆಯಲ್ಲಿ ವಾಡಿಕೆಗಿಂತ 16% ಮಳೆ ಕೊರತೆಯಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಆಗಲ್ಲ. ರೈತರ ನೆರವಿಗೆ ಸರ್ಕಾರ ಸದಾ ಸಿದ್ಧವಿದೆ. ಕೇಂದ್ರ ಸರ್ಕಾರ ಆಗಸ್ಟ್ ಅಂತ್ಯದ ವೇಳೆಗೆ ಪರಿಶೀಲನೆ ನಡೆಸಿ ಬಳಿಕ ಬರ ಘೋಷಣೆ ಮಾಡ್ತಾರೆ ಎಂದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೂ ಭೇಟಿ ನೀಡಿ ಪರಿಶೀಲಿಸಿದರು. ಬರ ವೀಕ್ಷಣೆ ವೇಳೆ ಕೆಎಡಿಬಿ ಭೂ ಸ್ವಾಧೀನ ಬಗ್ಗೆ ರೈತರು ಸಮಸ್ಯೆಗಳನ್ನು ತೋಡಿಕೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ವಿಜಯೇಂದ್ರ, ಕಾಂಗ್ರೆಸ್ ರಿಯಲ್ ಎಸ್ಟೇಟ್ ದಂಧೆಗೆ ಇಳಿದಿದೆ. ಬಲವಂತವಾಗಿ ರೈತರ ಜಮೀನನ್ನು ಕಸಿದುಕೊಳ್ಳುತ್ತಿದ್ದಾರೆ. ಇದರಿಂದ ರೈತರು ಬೀದಿಗೆ ಬಂದಿದ್ದಾರೆ. ರೈತರ ಜೊತೆ ಬಿಜೆಪಿ ಇರುತ್ತೆ ಅಂತ ಹೇಳಿದರು. ಸಮಾಜ ಕಲ್ಯಾಣ ಇಲಾಖೆಯಡಿ ಬರುವ ವಸತಿ ಶಾಲೆಗಳಲ್ಲಿ ಟೆಂಡರ್ ವಿಚಾರವಾಗಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಕೆಆರ್ಇಐಎಸ್ ಅಡಿಯಲ್ಲಿ ಬರುವ ವಿವಿಧ ವಸತಿ ಶಾಲೆಗಳಿಗೆ ಪ್ರಯೋಗಾಲಯಗಳ ಸ್ಥಾಪನೆ, ನಿರ್ವಹಣೆ ಹಾಗೂ ವಿವಿಧ ಪರಿಕರಗಳ ಪೂರೈಕೆ ಟೆಂಡರ್ನಲ್ಲಿ ಅಕ್ರಮ ಎಸಗಲಾಗಿದೆ ಎಂದು ದೂರು ದಾಖಲಾಗಿದೆ. ಅರ್ಹತೆ ಇಲ್ಲದವರಿಗೆ ಇಲಾಖೆಯು ನಿಯಮಬಾಹಿರವಾಗಿ ಟೆಂಡರ್ ನೀಡಿದೆ ಎಂದು ಆರೋಪಿಸಲಾಗಿದೆ. ಪರಿಕರಗಳ ಖರೀದಿಯಲ್ಲಿ ಯಾವುದೇ ರೀತಿಯ ಪಾರದರ್ಶಕತೆ ಕಾಯ್ದುಕೊಂಡಿಲ್ಲ ಎಂದು ದೂರಲಾಗಿದೆ. ಬೆಂಗಳೂರಲ್ಲಿ ಸ್ಟಾರ್ ಹೋಟೆಲ್ಗಳ ಮೇಲೆ ರೇಡ್ ಮಾಡಿದ್ದ ಅಧಿಕಾರಿಗಳು ಆಹಾರದ ಗುಣಮಟ್ಟದ ಪರಿಶೀಲನೆ ನಡೆಸಿದರು. ಈ ಬಗ್ಗೆ ಸಚಿವ ಯುಟಿ ಖಾದರ್ ಪ್ರತಿಕ್ರಿಯೆ ನೀಡಿದ್ದಾರೆ. ರೆಗ್ಯುಲರ್ ತಪಾಸಣೆ ನಮ್ಮ ಜವಾಬ್ದಾರಿ, ತಪ್ಪಾದ್ರೆ ನಾವು ಕ್ಷಮಿಸಲ್ಲ ಅಂದಿದ್ದಾರೆ. ಸ್ಟಾರ್ ಹೋಟೆಲ್ ಆಯಿತು, ಈಗ ಕಾಸ್ಮೆಟಿಕ್ಸ್ ಸರದಿ. ಈ ವಾರದಿಂದ ನಕಲಿ ಕಾಸ್ಮೆಟಿಕ್ಸ್ಗಳ ಮೇಲೆ ದಾಳಿಗೆ ಡ್ರಗ್ಸ್ ಕಂಟ್ರೋಲ್ ಬೋರ್ಡ್ ಪ್ಲಾನ್ ಮಾಡಿದೆ. ಬೆಂಗಳೂರಲ್ಲಿ ಸ್ಪೆಷಲ್ ಡ್ರೈವ್ ಮಾಡಲು ಇಲಾಖೆ ಸಜ್ಜಾಗಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಹೊಸಕೆರೆ ಗ್ರಾಮದಲ್ಲಿ ರಾತ್ರೋರಾತ್ರಿ 40 ಅಡಿಕೆ ಸಸಿಗಳ ಮಾರಣ ಹೋಮವಾಗಿದೆ. ರಾಜೇಶ್ವರಿ ಎಂಬುವರಿಗೆ ಸೇರಿದ್ದ ಜಮೀನಿನಲ್ಲಿ ಬೆಳೆಸಿದ್ದ 40 ಅಡಿಕೆ ಸಸಿಗಳನ್ನು ದುಷ್ಕರ್ಮಿಗಳು ಕಡಿದು ಹಾಕಿದ್ದಾರೆ. ಹರಿಯಾಣದ ರೋಹ್ಟಕ್ನಲ್ಲಿ ಜುಲೈ 31ರಿಂದ ಆಗಸ್ಟ್ 2ರವರೆಗೆ ರಾಷ್ಟ್ರೀಯ ಮಟ್ಟದ ತೈಕ್ವಾಂಡೋ ಸ್ಪರ್ಧೆ ನಡೆಯಿತು. ಇದರಲ್ಲಿ ಬೆಂಗಳೂರಿನ ವಿದ್ಯಾಪೀಠ ತೈಕ್ವಾಂಡೋ ಕೇಂದ್ರದ ವಿದ್ಯಾರ್ಥಿಗಳು 7 ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಕಾರಿನ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಟಿಎಂಸಿ ಕಾರ್ಯಕರ್ತನ ಮನೆಗೆ ಭೇಟಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದಂತಹ ಪರಿಗಣಿಸಿರುವಂತಹ ಮಮತಾ ಬ್ಯಾನರ್ಜಿ ಇದು ಸಮಾಜಘಾತುಕ ಶಕ್ತಿಗಳ ಕೃತ್ಯ ಅಂತ ಹೇಳಿದ್ದಾರೆ.